ಬೆಳಗಿನ ಶುಭೋದಯ ಸ್ನೇಹಿತರೆ. ಇವತ್ತು ನನ್ನ ಲೈಫಲ್ಲಿ ಒಂದು ಹೊಸ ಕೆಲಸ ಮಾಡೋಕ್ಕೆ ಬಂದಿದ್ದೀನಿ. ಏನಂದರೆ, ಇದು ನಮ್ಮ ಗದ್ದೆಗೆ ಹೋಗೋ ಜಾಗ. ರೋಡು ಮೇಲಿಂದ ಕಡೆಯಿಂದ ಬಂದರೆ ಇಲ್ಲಿಂದ ಕೆಳಗಡೆ ಹೋಗಬೇಕು. ಬಟ್ ಇಲ್ಲೇನಾಗಿದೆ ಅಂದರೆ, ತುಂಬ ವರ್ಷದಿಂದ ನಾವು ಇರಲಿಲ್ಲ ಊರಲ್ಲಿ. ನಮ್ಮ ತಂದೆಗೆ ಬೇರೆ ಕಡೆ ಕೆಲಸ ಇದ್ದಿದ್ದರಿಂದ ಬೇರೆ ಊರಲ್ಲಿದ್ವಿ. ಇವಾಗ ರಿಟೈರ್ಡ್ ಆದಮೇಲೆ ಇಲ್ಲಿ ಬಂದಿದ್ವಿ. ನಮ್ಮ ತಂದೆಯವರು ಇಲ್ಲಿ ಬಂದಿದ್ದಾರೆ, ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ದೆ. ನಮಗೂ ಜಮೀನು ಬಗ್ಗೆ ಇಂಟ್ರೆಸ್ಟ್ ಬಂದಿದ್ದರಿಂದ ಊರಿಗೆ ಬಂದಿದ್ದೀವಿ. ಬಂದು ನೋಡಿದಾಗ ಇಲ್ಲಿ ಈ ಥರ ಆಗಿದೆ. ಇದು ಬೇರೆಯವ್ರ ಜಾಗ. ಇಲ್ಲಿ ಜೋಳ ಹಾಕಿದ್ದಾರೆ. ಈ ಬೇಲಿಯಿಂದ ಆಚೆಗೆ ತಂತಿ ಕಂಬ ಇದೆ. ಆ ಕಂಬದಿಂದ ಬೇರೆಯವ್ರ ಜಮೀನು. ಈ ತಂತಿ ಬೇಲಿ ಪಕ್ಕ ಕೆಳಗೆ ಹೋಗಿ ಇಳ್ಕೊಂಡ್ರೆ ಅದು ಆ ಕಡೆ ನಮ್ಮ ಜಮೀನು ಆಗುತ್ತೆ. ಆದರೆ ಇಲ್ಲಿ ಮುಳ್ಳು ಬೆಳ್ಕೊಳ್ಳೋದ್ರಿಂದ ದಾರಿ ಮುಚ್ಚೋಗಿದೆ. ಇವರು ಹೊಲದೊಳಗಡೆ ನಡ್ಕೊಂಡು ಹೋಗ್ಬೇಕಾಗತ್ತೆ. ಅದಕ್ಕೆ ಇವತ್ತು ನಾನು ಬಂದಿರೋ ಕೆಲಸ ಏನಂದರೆ, ಈ ಬೇಲಿನ ಕ್ಲೀನ್ ಮಾಡಬೇಕು ಅಂತ. ನೋಡೋಣ ಇವತ್ತು ಎಷ್ಟು ಬೇಲಿ ಕ್ಲೀನ್ ಮಾಡೋಕ್ಕಾಗತ್ತೆ. ನಾನು ಮೇಲಿಂದ ಮಾಡಲ್ಲ, ನಮ್ಮ ಹೊಲದೊಳಗಡೆಯಿಂದ ಮಾಡ್ಕೊಂಡು ಹೋಗ್ತೀನಿ. ಅದಕ್ಕಾಗಿ ಒಂದು ಒಳ್ಳೆ ಮೊತ್ತ ಬಂದಿದ್ದೀನಿ. ಮುಚ್ಚು ನೋಡಿದ್ರೆ ನನಗೆ ಹೂ ಅನ್ಸುತ್ತೆ. ಆ ಲೆವೆಲ್ಗಿದೆ ಮುಚ್ಚು. ತಂಟಡ ನೋಡಿ, ಇಲ್ಲಿ ನಮ್ಮ ಮನೇಲಿ ಇದ್ದಿದ್ದು ಯಾವುದೋ ಒಂದು ಹಳೆ ಮಚ್ಚು ತಗೊಂಡು ಬಂದಿದ್ದೀನಿ. ಬೆಲೆ ಕೊಚ್ಚಕ್ಕೆ ಮಚ್ಚು. ಇದು ಆಗುತ್ತಾ? ಇದರಲ್ಲಿ ಏನು ಬಾಯಿ ಇಲ್ಲ, ಫುಲ್ಲು ಮಡ್ಡಾಗಿದೆ, ಅಂದರೆ ಶಾರ್ಪ್ನೆಸ್ ಇಲ್ಲ. ನೋಡೋಣ ಏನಾಗುತ್ತೆ ಅಂತ. ಗಾಡಿ ಇಲ್ಲೇ ಬಿಡೋಣ. ಕುಡಿಯೋಕ್ಕಲ್ಲ ನಂಗೆ ನೀರೈತೆ. ನೀರೊಂದು ಎತ್ಕೊಂಡಿದ್ರೆ ಆಗ್ತಿತ್ತೇನಪ್ಪ. ಇದು ನೀರು ಎತ್ಕೊಳ್ಳೋಣ. ಕುಡಿಯೋ ನೀರು, ಒಂದು ಟವಲ್ ತಂದಿದ್ದೀನಿ, ಹಳೆಯ ಟವಲ್. ಇವು ಕುಡಿಯೋ ನೀರು, ಟವಲು. ಆನ್ ಮಾಡಿದ್ದೀನಿ, ಆಫ್ ಮಾಡಿದ್ದೀನಿ. ಅಡಿ ಸಾಕಾಗಿದೆ. ಇಲ್ಲಿಂದ ನಮ್ಮ ಮನೆಗೆ ಹೋಗೋಕ್ಕೆ ಜಾಗನೇ ಇಲ್ಲ ಸದ್ಯಕ್ಕೆ. ಪಾಪ ಬೇರೆಯವ್ರದ್ದು ಯಾರ್ದೋ ಜಾಗ, ಇದ್ರೊಳಗಡೆ ನಡ್ಕೊಂಡು ಹೋಗ್ಬೇಕು. ಪಾಪ ಅವರು ಬೈಕೋತಾರೇನೋ. ಸದ್ಯಕ್ಕೇನೋ ಮಾಡೋಂಗಿಲ್ಲ. ಸದ್ಯಕ್ಕೆ ಇದೆಲ್ಲನೂ ಕ್ಲೀನ್ ಮಾಡೋದೇ ನಮ್ಮ ಕೆಲಸ ಈಗ. ಇದರಲ್ಲಂತೂ ಇಷ್ಟು ಅಪ್ಪ ಕೂಳೆ ಇದೆ. ಇದರಲ್ಲಿ ಏನಾದ್ರು ಗಾಡಿ ತಗೊಬಂದರೆ ಅದೇ ದಿವಸ ಗಾಡಿ ಪಂಚರ್ ಆಗೋದಂತೂ ಗ್ಯಾರಂಟಿ. ನೋಡಿ ಇಲ್ಲಿ, ಅಬ್ಬಬ್ಬ. ಇದೆಲ್ಲನೂ ಕ್ಲೀನ್ ಮಾಡೋ ಹೊತ್ತಿಗೆ ನಮ್ಮ ಅಪ್ಪನೇ ನನ್ನ ಜೀವ ಇವತ್ತು 8 ಗಂಟೆ ಆಗುತ್ತೆ. ಇದು ಎಲ್ಲಿ ಗಂಟೆ ಕ್ಲೀನ್ ಮಾಡೋಕ್ಕಾಗುತ್ತೋ ಗೊತ್ತಿಲ್ಲ. ಅದು ಈ ಮಳೆ ಸೆದ್ಲೊಳಗಡೆ ಯಪ್ಪ. ಇದಿಷ್ಟೇ ಆಗಲ್ಲ ದಾರಿ ಇರೋದು ನಮ್ಮ ಹೊಲಕ್ಕೆ. ನೋಡಿ ಹಿಂಗೆ ಬಂದರೆ ಇಲ್ಲೊಂದು ಕೆಸರು, ಅಂದರೆ ಕೆಸರೇನಾಗಿಲ್ಲ. ಕಮಾನ್ ನೋಡಿ, ಲಕ್ಕಿಗಳು ಅದು ಅಡಕ್ಕಿಗಳು ಆರೈತೆ. ಕಾಣಿಸ್ತಾ ಇಲ್ವೋ ಗೊತ್ತಿಲ್ಲ. ನವಿಲಿರುತ್ತೆ, ಯಾವಾಗಲೂ ಒಂದು ನವಿಲಿರುತ್ತೆ ಇಲ್ಲಿ. ಅಲ್ಲಿ ನೆನ್ನೆ ಬಂದಾಗಲಿತ್ತು, ಇವತ್ತು ಬಂದಾಗಲಿದೆ. ಅದಕ್ಕೆ ಒಂಚೂರು ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಇದೆ ಆ ನವಿಲು. ಹೋಗ್ತಾ ಇದೆ. ಇವಾಗ ನಾನು ಮಾಡಬೇಕಿದ್ದು, ನಮ್ಮ ಹೊಲದಲ್ಲೇ ಇರೋದೊಂದು ಕಟ್ಟೆ ನೀರಿದೆ. ಇಲ್ಲಿಂದ ಹಂಗೆ ಮುಂದೆ ಹೋದ್ರೆ ಇದು ನಮ್ಮ ಗದ್ದೆ. ನಮ್ಮ ಅಪ್ಪವರು ನನ್ನ ಮೇಲಿನ ಕೋಪಕ್ಕೆ ಬೇರೆ ಯಾರಿಗೂ ಕೊಟ್ಟಿದ್ರು. ನಾನು ಬೇಡ ಅಂತ ಹೇಳಿದ್ದೆ. 3 ವರ್ಷದಿಂದ ಹೇಳ್ತಾನೆ ಇದ್ದೆ, ಯಾರಿಗೂ ಕೊಡಬೇಡ, ನಾನು ಮಾಡ್ಕೊತೀನಿ ಅಂತ. ಆದರೆ ನಮ್ಮ ಅಪ್ಪಂಗೂ ನನಗೂ ಸ್ವಲ್ಪ ಇದೆ, ತುಂಬ ದೊಡ್ಡ ಒಂದು ಅನ್ನೋದಿದೆ. ಅದರಿಂದ ಬೇಡ ಅಂತ ಹೇಳಿದ್ರು, ಬೇರೆಯವ್ರಿಗೆ ಕೊಟ್ಟಿದ್ರು. ನಾನು ನೆನ್ನೆ ಮಾತಾಡಿ, ಬೇಡ ಸರ್ ನಾವು ಮಾಡ್ಕೊಂತೀವಣ, ಅವ್ರ ಪಾಪ ರೈತರು, ಅವ್ರ ಹತ್ರ ಬಿಡಿಸಿದ್ದೀನಿ. ಅವ್ರು ಉತ್ಬಿಟ್ಟಿದ್ರು ಆಲ್ರೆಡಿ ಹೊಲನ. ಒಂದು 6 ಏನೋ ಮಾಡಿ ಉತ್ತಿದ್ರು. ಒಂದು ದಿನ ಕೆಲಸ ಆಗಿತ್ತು ಅನ್ಸುತ್ತೆ ಅವ್ರದ್ದು. ಅದನ್ನು ಬಿಟ್ಬಿಟ್ಟು ಇವತ್ತು ಬಿಡಿಸಿದ್ದೀನಿ. ಬಿಡಿಸ್ಬಿಟ್ಟು ಇವತ್ತು ನಾನು ಬಂದಿದ್ದೀನಿ. ನೋಡೋಣ ಏನು ಮಾಡ್ಬೇಕು, ಏನು ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ, ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಬಟ್ ಏನೋ ಒಂದು ಮಾಡಬೇಕು ಅಂತ ಬಂದಿದ್ದೀನಿ.
ನೋಡೋಣ ಏನಾಗುತ್ತೆ ಅಂತ. ನೋಡೋಣ ಇವತ್ತಿನ ಕೆಲಸ ಶುರು ಮಾಡೋಣ. ಇವತ್ತು ಬೆಳಗ್ಗೆ ಇವಾಗಿನೂ ಪ್ರಾಬ್ಲಿ 6 ಗಂಟೆ ಟೈಮು. ಲೈಫಲ್ಲಿ ಎಷ್ಟೋ ದಿನ ಆಗಿತ್ತು 6 ಗಂಟೆಗೆ ಎದ್ದು ಬಂದು ಇವತ್ತು ಬಂದಿದ್ದೀನಿ. ನೋಡೋಣ ನಮ್ಮ ಕೈಲಿ ಎಷ್ಟು ಕೆಲಸ ಮಾಡೋಕ್ಕಾಗುತ್ತೆ. ಮ್ಯಾಕ್ಸಿಮಮ್ ಕ್ಲೀನ್ ಮಾಡಿಬಿಟ್ಟು ಹೋಗೋಣ ಅನ್ಕೊಂಡು ಬಂದಿದ್ದೀನಿ. ಎಲ್ಲಿ ತನಕ 8:45 ತನಕನೂ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ. ಇಲ್ಲಿಂದನೇ ಕ್ಲೀನ್ ಮಾಡೋಕ್ಕಾಗೋದು. ಅದಾದಮೇಲೆ ಇಲ್ಲೊಂದು ಪ್ರಾಬ್ಲಮ್ ಇದೆ. ಏನು ಅಂದರೆ ಇದು ನಮ್ಮದೇ ಜಾಗ. ಇಲ್ಲಿ ತಂತಿ ಬೇಲಿ ಕಾಣ್ತಾ ಇದೆಯಲ್ಲ, ಈ ಕಲ್ಬೇಲಿ ಹಾಕಿರೋದು, ಈ ಒಳಗಡೆದಿಷ್ಟು ನಮ್ಮದೇ ಜಾಗ. ಇದು ಆಲ್ಮೋಸ್ಟ್ ಅವರು ಸಾಹೇಬರು ಮೇಲ್ಗಡೆಯವ್ರು ಯಾರೋ ಒತ್ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಅದನ್ನು ಅದು ಸರಿಯಾಗಿ ಬಿಡಿಸ್ಬೇಕು. ಅದನ್ನು ಮನೇಲಿ ಹೇಳಿ ತುಂಬ ದಿವಸ ಆಯಿತು. ಗೊತ್ತು ನಮ್ಮಪ್ಪನಿಗೂ ಹಿಂಗೆಲ್ಲ ಆಗಿದೆ ಅಂತ. ಬಟ್ ಅವ್ರು ಅದನ್ನೆಲ್ಲ ಮಾಡ್ತಾಯಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಅವ್ರ ಹೆಸರಲ್ಲಿರೋದ್ರಿಂದ ಅವರೇ ಅದು ಸರಿಯಾಗಿ ಕೊಡಬೇಕಂತ. ಅದ್ರ ಬಗ್ಗೆ ಏನೊಂದು ಸಮಸ್ಯೆ ಇದೆ, ಅದನ್ನು ಕ್ಲಿಯರ್ ಮಾಡ್ಕೋಬೇಕು. ಅದಕ್ಕೆ ಈಗ ಬಂದಿರೋ ಕೆಲಸ ಮಾಡೋಣ. ಈ ಬೇಲಿ ನೋಡಿದ್ರೆ ಭಯ ಆಗ್ತದೆ. ಹಂಗಿದೆ ಈ ಬೇಲಿ ಇದೆ. ಇದನ್ನು ಕಡ್ದು ಉಳಿಸೋತ್ತಿಗೆ ಕಡಿತೀನಿ. ಜೈ ಬಜರಂಗಬಲಿ. ಸ್ಟಾರ್ಟ್. ಟೈಮ್ 8:30 ಆಗಿದೆ. ನನ್ನ ಕೈಲಿ ಆದಷ್ಟು ಬೇಲಿ ಕ್ಲೀನ್ ಮಾಡಿದ್ದೀನಿ. ಇದು ಬೇಲಿ ಇಷ್ಟೇ ಕ್ಲೀನ್ ಮಾಡೋಕ್ಕಾಗಿದೆ. 5:30 6:15 8:30 ತನಕ. ಇಷ್ಟು ಮುಳ್ಳಿನ ಗಿಡ ಆಯಿತು. ಇದೊಂಥರ ಡಿಫ್ರೆಂಟ್ ಮುಳ್ಳು. ನಮ್ಮ ಕಡೆ ಇದನ್ನು ಬಾಡ್ಬಕ್ ಮುಳ್ಳು ಅಂತಾರೆ ನೋಡಿ. ಸಣ್ಣ ಗಿಡದಲ್ಲಿ ಫೋಕಸ್ ಆಗ್ತಾಯಿಲ್ಲ. ಈಗ ಆಗ್ತಾಯಿದೆ ನೋಡಿ. ಅದರಲ್ಲಿ ಹೆಂಗಿರುತ್ತೆ ಮುಳ್ಳು ಅಂದರೆ ರಿವರ್ಸ್ ಇರುತ್ತೆ. ನಮ್ಮ ಎಳೆಯೋಕ್ಕೂ ಆಗೋಲ್ಲ, ಮುಳ್ಳನ್ನು ಮಾಡೋಕ್ಕೋಗಲ್ಲ. ಮೈ ಕೈಗೆ ಸಿಗಾಕೊಂಡ್ಬಿಟ್ರೆ ಒಂದಿಷ್ಟು ಚರ್ಮ ಕಿತ್ಕೊಬರುತ್ತೆ. ಅದಕ್ಕೆ ಅದನ್ನು ಬಾಡ್ಬಕ್ ಮುಳ್ಳು ಅಂತ ಕರೀತಾರೆ ನೋಡಿ. ಇಲ್ಲೂ ಅಷ್ಟೇ ಕಾರೆ ಮುಳ್ಳಿತ್ತು ಸ್ವಲ್ಪ, ಇದೊಂದಿಷ್ಟು. ಇವಾಗ ನೋಡಿದ್ರೆ ಇಷ್ಟು ಕ್ಲೀನಾಗಿದೆ. 1 ಕಂಬ 2 ಕಂಬ ಕ್ಲೀನ್ ಮಾಡಿದ್ದೀನಿ. ಇದು ಮೂಲೆ ಕಂಬದಿಂದ 1 ಕಂಬದ ತನಕ ಪೂರ್ತಿ ಕ್ಲೀನ್ ಮಾಡಿದ್ದೀನಿ. ಇನ್ನು ಇದೊಂದು ದೊಡ್ಡ ಮೆಣೆ ಇದೆ. ಅದ್ರೊಳಗಡೆ ಕ್ಲೀನ್ ಮಾಡೋಕ್ಕೆ ನನಗೆ ಆಗಿಲ್ಲ. ಇದನ್ನೇ ಆಲ್ಮೋಸ್ಟು 7 ಗಂಟೆಯಿಂದ ಇದಿಷ್ಟು ಒಳಗಡೆ ಹೋಗೋಕ್ಕಾಗಲಿಲ್ಲ. ಅಷ್ಟು ಮುಳ್ಳಿತ್ತಿಲ್ಲಿ. ಇದೆಲ್ಲ ಮುಳ್ಳೇನೆ ನೋಡಿ. ಹೂವು ಥರ ಕಾಣ್ತಿರೋದೆಲ್ಲ ಮುಳ್ಳೇನೆ. ಇದೆಲ್ಲ ತೆಗಿಬೇಕು. ಅದೊಂದು ಮೆಣಕೆ ಅದೊಂದು ದೊಡ್ಡದು ಮಣೆ ಕಾಣ್ತಿದ್ರೆ ಅದೊಂದು ಹೊಡೆದ್ರೆ ಆಲ್ಮೋಸ್ಟು 1.5 ಕಂಬ ಕ್ಲಿಯರ್ ಆಗುತ್ತೆ. ಇದು ಈ ಕಡೆಯಿಂದ ಒಳಗೆ ಹೋಗೋಕೆ ನನ್ನ ಕೈಲಿ ಆಗಲಿಲ್ಲ. ಅರ್ಧ ಗಂಟೆ ಇರ್ತೀನಿ. 1 ಅವರ್ ಇಲ್ಲೇ ವೇಸ್ಟ್ ಆಯಿತು ಟೈಮು ನೋಡಿ. ಈ ಕಡೆಯೂ ಒಂದು ಅರ್ಧ ಕಡ್ದೆ, ಈ ಕಡೆಯಿಂದನೂ ಕಡ್ದೆ, ಆದರೆ ಆಗಲಿಲ್ಲ. ಒಳಗೆ ಹೋಗೋಕ್ಕಾಗಿಲ್ಲ. ಅದು ಆ ಕಡೆಯಿಂದನೇ ಒಳಗೆ ಬಂದು ಕಡಿಬೇಕು ನಿಧಾನಕ್ಕೆ. ನಾಳೆ ನೋಡ್ತೀನಿ ಕೆಲಸನ. 7-8 ಗಂಟೆ ಆಯಿತು ಟೈಮ್. ಈಗ 8:30 ಮನೆಗೆ ಹೋಗಿ ಸ್ನಾನ ಮಾಡಿ ಕೆಲಸಕ್ಕೆ ಕೂತ್ಕೊಳ್ಳೋಕ್ಕೆ ಕರೆಕ್ಟ್ ಆಗುತ್ತೆ ಟೈಮ್. ಅಲ್ಲಿಗೆ ನಮ್ಮ ತೋಟನ ಒಂದು ಬೀಟ್ ಹಾಕೋಬರೋಣ. ತೋಟ ಅಲ್ಲ, ಸರಿ ಗದ್ದೆ. ಇದು ನಮ್ಮ ಭತ್ತದ ಗದ್ದೆ. ಮಳೆಗಾಲದಲ್ಲಿ ಎನಿ ಟೈಮ್ ನೀರಿರುತ್ತೆ ನೋಡಿ. ಇಲ್ಲಿ ಈ ಥರ ಒಂದು ಕಟ್ಟೆ ಇದೆ ಹೊಲದಲ್ಲಿ. ಇದೆಲ್ಲ ನಮ್ಮದೇ ಜಮೀನು, ಆದರೆ ಇದನ್ನು ಸಾಗುವಳಿ ಮಾಡಿಲ್ಲ. ಇನ್ನು ಮುಂದಕ್ಕೆ ನಾನು ಇಲ್ಲಿ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿರೋದು. 10 ಸರ್ವೆಗೆ ಹಾಕಿ ಈ ಕಡೆ ಒತ್ತುವರಿ ಆಗಿದೆ. ಇದರಿಂದ ಇಲ್ಲಿ ತನಕ ಒಂದು ಇದೆ. ತುಂಬ ಜಾಗನ ಒತ್ತುವರಿ ಮಾಡಿದ್ದಾರೆ. ಈಗ ಆಲ್ರೆಡಿ ಒಂದು ಸರಿ 10 ಸರ್ವೆಗೆ ಮಾಡಿಸಿತ್ತಂತೆ ನಮ್ಮ ಅಪ್ಪರು. ಅವಾಗ ಅದೇನೋ ಬಿಟ್ಟಿರಲಿಲ್ವಂತೆ. ಮತ್ತು ನಮ್ಮ ಅಪ್ಪರು ಇಲ್ಲಿ ಇರಲಿಲ್ವಲ್ಲ, ಹಂಗಾಗಿ ಅದನ್ನು ಮತ್ತೇನು ಪ್ರೋಸೆಸ್ ಆಗಿಲ್ಲ, ಹಂಗೆ ಉಳ್ಕೊಂಡಿತ್ತು. ಇವಾಗ ಮುಂದಕ್ಕೆ ಮಾಡಬೇಕು. ಅದಕ್ಕೆ ಇನ್ನೇನೇನು ಸಮಸ್ಯೆಗಳು ಎದುರಿಸ್ಬೇಕು. ಇದಕ್ಕೆ ನಮ್ಮ ಅಪ್ಪ ಒಂದು ಸಪೋರ್ಟಿಗೆ ನಿಂತ್ಕೊಂಡ್ರೆ ಎಲ್ಲ ಆಗುತ್ತೆ. ನಮ್ಮ ಅಪ್ಪಂದು ನಮ್ಮದು ಒಂದು ಸ್ವಲ್ಪ ಇರೋದ್ರಿಂದ ಏನು ಮಾಡೋದು ಗೊತ್ತಿಲ್ಲ. ಇರೋದಕ್ಕಿದ್ದಂಗೆ ಹೋಗ್ಬೇಕಾಗ್ಬೋದೇನೋ ನೋಡಿ. ಯಾರೋ ದನ ಮೇಯಿಸ್ತಾ ಇದ್ದಾರೆ. ಇದೊಂದು ಮೇಲ್ಗಡೆದೊಂದು ಇದಿದೆ. ಲಾಸ್ಟ್ ಟೈಮ್ ಇದಕ್ಕೆ ಭತ್ತ ಹಾಕಿದ್ರಂತ ಕಾಣುತ್ತೆ. ಹೌದು, ಭತ್ತ ಹಾಕಿದ್ದು ಭತ್ತನೇ ಹಾಕಿದ್ದು. ಅಲ್ಲೊಂದು ನವಿಲಿದೆ ನೋಡಿ. ಅಪ್ಪ, ಇದೆಲ್ಲ ಮುಳ್ಳಿನ ಗಿಡ. ಇದೆಲ್ಲ ಕ್ಲೀನ್ ಮಾಡ್ಬೇಕು ನಾನು. ಅಯ್ಯೋ ಶಿವ, ಹೋಗು. ಒಂಥರ ಗುಲಾಬಿ ಮುಳ್ಳಿನ ಗಿಡ ಇದ್ದಂಗೆ ಐತೆ. ಗುಲಾಬಿ ಗಿಡ ಅಲ್ಲ, ಆದರೆ ಮುಳ್ಳಂಗೈತೆ.
ನೋಡಿ ಅಲ್ಲಿ ಝೂಮ್ ಮಾಡ್ತೀನಿ, ಕಾಣುತ್ತಾ ಏನೋ ಗೊತ್ತಿಲ್ಲ, ಅದೊಂಥರ ಕೊಂಬೆ ಥರನೇ ಕಾಣ್ತಾ ಇದೆ. ಕಾಣ್ತಾ ಇದೆಯಾ? ಇಲ್ಲಿದೆ ನೋಡಿ, ಇದು ಹತ್ತಿರಕ್ಕೆ ಹೋಗ್ತೀನಿ, ಅದು ಆರೋಗುತ್ತೆ ಹತ್ರಕ್ಕೆ ಹೋದ್ರೆ ಡೆಫಿನೆಟ್ಲಿ. ಸಿಗ್ನಲ್ ಯಾರೋ ಬರ್ತಾವ್ರೆ ಕಳ್ಳರು ಅಂತ. ಕಳ್ಳರು ಬರ್ತಾವ್ರೆ, ಹುಷಾರಾಗಿರಿ ಎಲ್ಲ ನೀವು ಅಂತ ಸಿಗ್ನಲ್ಲು. ಪಕ್ಕಕ್ಕೆ ಹೋಗ್ತೀನಿ ನೋಡೋಣ. ಇದೆಲ್ಲ ಓಡಾಡೋಕ್ಕೂ ಭಯ ಆಗುತ್ತೆ, ಹಾವು ಇವು ಇರ್ತವೇನೋ ಅಂತ. ನಮ್ಮ ಹೊಲದಿಂದ ಆರೋಯ್ತು ಬಿಡಿ. ಇಲ್ಲೆಲ್ಲ ಓಡಾಡೋಕ್ಕೂ ತುಂಬ ಭಯ ಆಗುತ್ತೆ. ಇಲ್ಲೊಂದು ಕಟ್ಟೆ ಇದೆ ನೋಡಿ, ಒಂದು ಕಟ್ಟೆ ತುಂಬ ನೀರಿದೆ. ಅಲ್ಲಿ ಕೂತಿದೆ ನೋಡಿ, ಅಲ್ಲಿ ಇದ್ರ ಕಂಬದ ಮೇಲೆ. ಇಲ್ಲಿ ಇದೆ, ಆವಾಗಲೇ ಕೂಗ್ ಸಿಗ್ನಲ್ ಕೊಟ್ಟಿದ್ದು, ಕಳ್ಳರು ಬರ್ತಾ ಇದ್ದಾರೆ, ಓಡು 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 ಅಂತ. ಕೆಳಗೆ ಇಳಿತು. ಸೂಪರ್. ಇವತ್ತಿನ ಕೆಲಸ ಆಲ್ಮೋಸ್ಟ್ ನನ್ನಿಂದ ಇಷ್ಟೇ ಆಗೋದು, ನಾಳೆ ಬಂದು ಕಂಟಿನ್ಯೂ ಮಾಡ್ಕೊಳ್ಳೋಣ. ಬಟ್ ಈ ಜಮೀನಿಗೆ ಏನು ಮಾಡಿಸ್ಬೇಕು ಅನ್ನೋದು, ಹೆಂಗೆ ಇದನ್ನು ನನ್ನ ಕೈಲಿ ಭತ್ತ ಹಾಕಿ ಇಲ್ಲಿ ಆಳು ಕಾಳು ಎಲ್ಲ ಕೊಟ್ಟು ಮಾಡಿಸ್ಬೇಕು. ಫೈನಾನ್ಷಿಯಲಿ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ ಸದ್ಯದ ಮಟ್ಟಿಗೆ. ನೋಡುವ. ಬಟ್ ಆದರೂ ತುಂಬ ನೀರಿದೆ ಇಲ್ಲಿ ನೋಡಿ. ಇಲ್ಲೆಲ್ಲ ಕಿಚ ಅಂತ ಇದೆ ನೆಲ. ಇಷ್ಟೊಂದು ಹುಲ್ ಬೆಳ್ಕೊಂಡಿದೆ, ಅದರೊಳಗೂ ನೀರಿದೆ ನೋಡಿ. ಇಲ್ಲೆಲ್ಲ ನೀರು. ಲಾಸ್ಟ್ ಟೈಮ್ ಭತ್ತ ಹಾಕಿರೋದು. ಇಲ್ಲೆಲ್ಲ ಏಡಿಗಳು ತುಂಬ ಇರುತ್ತೆ. ಇಷ್ಟು ಜನ ಏಡಿ ತಿಂತೀನಿ, ನೀವೆಲ್ಲ ಏಡಿ ತಿಂತಿರೋ ತಿನ್ನೋಂಗ ಗೊತ್ತಿಲ್ಲ. ನಾವು ತಿಂತಿದ್ವಿ, ಸದ್ಯಕ್ಕೆ ಬೆಂಗಳೂರಿಗೆ ಹೋದ್ಮೇಲೆ ತಿಂದಿರಲಿಲ್ಲ. ಇಲ್ಲಿ ಸಿಕ್ಕುತ್ತಾ ನೋಡಬೇಕು ಏಡಿ. ಹಿಂಗಿದೆ ನಮ್ಮ ಜಮೀನು. ಇದನ್ನು ನಾವು ಯಾರಿಗೋ ಕೊಟ್ಟಿದ್ವಲ್ಲ, ವಾರಕ್ಕೋ ಗುತ್ತಿಗೆ ಕೊಟ್ಟಿತ್ತು ನಮ್ಮಪ್ಪ. ಅವರು ಉತ್ಬಿಟ್ಟಿದ್ದಾರೆ, ಬೇಡ ಅಂತ ಹೇಳಿದ್ರು. ನಿನ್ನೆ ಬಂದವ್ರ ಹತ್ರ ಮಾತಾಡಿ ಅವರೇನೋ ಒಂದು ದಿನದ್ದು ಕೂಲಿ ಆಯಿತು ಅಂತ ಹೇಳಿದ್ರು. ಅದಕ್ಕೆ ನಾವು 2 ದಿನದ್ದಾಯಿತು ಅಂದರು. ಬಟ್ ನನ್ನ ಹತ್ರ ಅಷ್ಟೊಂದು ದುಡ್ಡು ಇರಲಿಲ್ಲ ಕೊಡೋಕೆ, ಹಂಗಾಗಿ 1 ದಿನದ ಕೊಟ್ಟೆ. ಸುಮ್ಮನೆ ಇಸ್ಕೊಂಡ್ರು, ಏನು ಬೇಜಾರು ಮಾಡ್ಕೊಳ್ಳಿಲ್ಲ ಪಾಪ ಅವರು. ಇದು ಆಲ್ಮೋಸ್ಟು 1 ಎಕರೆ ಇದೆ ಅಂತ ಹೇಳ್ತಾರೆ. ನನ್ನ ಲೆಕ್ಕಕ್ಕೆ ಜಾಸ್ತಿ ಇದೆ ಅನಿಸುತ್ತೆ. ಇದೊಂದು ಎಕರೆ ಇದ್ದರೆ ಇದು ಬರೀ 1 ಎಕರೆ ಇದೆ. ಇಲ್ಲಿಂದ ಇಲ್ಲಿ ತನಕ ಚಾನ್ಸ್ ಇಲ್ಲ. ಇದು ಆಲ್ಮೋಸ್ಟ್ 1.25 ಎಕರೆ ಇರುತ್ತೆ. ಇದೊಂದು 1/4 ಎಕರೆ ಇರುತ್ತೆ. ಅದೊಂಚೂರು ಒತ್ತಿರೋದು 1/4 ಎಕರೆ ಇದೆ ಅಂತ ಅನಿಸುತ್ತೆ. ನೋಡಮ್ಮ ಮುಂದಕ್ಕೆ ನನ್ನ ಕೈಲಿ ಏನು ಮಾಡೋಕ್ಕಾಗುತ್ತೆ ಅದನ್ನು ಡೇ ಟು ಡೇ ನಿಮ್ಗೆ ಅಪ್ಡೇಟ್ ಆಗ್ತಾ ಇರ್ತೀನಿ. ನನ್ನ ಈ ಹೊಸ ಜರ್ನಿಗೆ ನಿಮ್ಮಿಂದ ಸಪೋರ್ಟ್ ಇರಲಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಬಾಯ್, ಟೇಕ್ ಕೇರ್.